Hi. Hello family members and welcome back to my channel. ಪ್ಯೂರ್ವೆಲ್ ಈಗೋ ಇವತ್ತು ಏರ್ ಓಡಿಸೋಣ ಅಂತ ಬಂದು ಬೆಂಗಾಲಿ ಹುಡುಗಿಗೆ ಇಂಪ್ರೆಸ್ ಆಗಿಬಿಟ್ಟು ಫುಲ್ ರಿವ್ಯೂನೇ ಮಾಡೋಣ ಅಂತ ತುಂಬ ದಿನ ಅಂದ್ಕೊಂಡಿದ್ದೆ. ಸೊ ಇವತ್ತು ಮಾಡ್ತಾಯಿದ್ದೀನಿ ನೋಡಿ. ಅಂದರೆ ಫ್ರಂಟ್ ಇರೋದು ಡ್ಯೂಯಲ್ ಡಿಸ್ಕು. ಏನು ಬಲ್ಕಿಯಾಗಿ ಕೊಟ್ಟಿದ್ದಾರೆ ಅಂದರೆ ಫೇಸು ಯಪ್ಪ ಭಯಂಕರ, ದೂರದಿಂದ ನೋಡಿದ್ರೆ ಗೊತ್ತಾಗಲ್ಲ ನೋಡಿ. ಇದು ಡ್ಯೂಯಲ್ ಸಿಲಿಂಡರು ಮತ್ತು ಡ್ಯೂಯಲ್ ಪೈಪ್ ಕೊಟ್ಟಿದ್ದಾರೆ. ಇದು ನಮ್ಮ ಬೆಂಗಾಲಿ ಹುಡುಗಿಗೆ ಎ ಸಿ ಹಾಕ್ಬೇಕಲ್ಲ, ಸೊ ಅವಾಗವಾಗ ಬ್ಯೂಟಿ ಮೇಂಟೈನ್ ಮಾಡ್ತಾ ಇರ್ತಾಳೆ. ಸೊ ಅದಕ್ಕೆ ನೋಡಿ, ಇದು ಸೈಡ್ ಪ್ಯಾನಲ್ ಹಾಕ್ಸಿದ್ದೀನಿ, ಅಂದರೆ ಬಿದ್ದರೆ ಕ್ರ್ಯಾಚಸ್ ಆಗೋಲ್ಲ ಅಂತ. ಅಂದರೆ ಮಾಮೂಲಿ ಬೇಸಿಕ್ ಅದು ಎಲ್ಲರೂ ಹಾಕ್ಸ್ತಾ ಇರ್ತಾರೆ ನೋಡಿ. ವಿತ್ ಬೆಂಡ್ ಪೈಪ್ಗೆ 3,500. ಇದು ಫಸ್ಟ್ ಕಾಪಿ ಆಕ್ಟೋ ಪೈಪಿಗೆ ಎಕ್ಸಾಸ್ಟು ಎರಡರಿಂದ ಸೇರಿ ಆಯಿತು ಒಂದು 20-25 ಸಾವಿರ. ಅಂದರೆ ಇದು ಶಾಕ್ ಅಬ್ಸರ್ ಇದೆಯಲ್ಲ, ಸೆಂಟ್ರ್ ಕೊಡಲ್ಲ, ಸೈಡ್ ಕೊಡ್ತಾರೆ. ಸ್ವಲ್ಪ ಅದೊಂದು ರಿಸ್ಕು, ಏನಿಲ್ಲ ಬಿಡಿ. ನೋಡಿ ಇದು ಹೀಗಿದೆ ನೋಡೋಕ್ಕೆ. ಆದರೆ ಟ್ಯಾಂಕ್ ಮಾತ್ರ ತುಂಬ ಬಲ್ಕಿಯಾಗಿರುತ್ತಪ್ಪ. ಕೀ ಆನ್ ಮಾಡುವ ಎಲ್ಲ ಮಾಮೂಲಿನೇ ನೋಡಿ. 4 ಇಂಡಿಕೇಟರು ವಿತ್ ಸ್ಟಾಕಲ್ಲೇ ಕೊಟ್ಟಿರ್ತಾರೆ ಕಂಪ್ನಿ ಕಡೆಯಿಂದ ನೋಡಿ. ಚೆನ್ನಾಗಿದೆ. ಮತ್ತು ಇದು ನಾನು ಸೈಡು ಮಿರರು ಬುಕ್ ಮಾಡಿದ್ದು, ನ್ಯೂ ಅಪ್ಡೇಟ್ ವರ್ಷನ್ ಈ ಥರ ಬಿಟ್ಟಿದ್ದಾರೆ. ಹೇಗಿದೆ ಅಂತ ಒಂದ್ಸಲ ಕಮೆಂಟ್ ನೋಡಿ. ಇದು ಬೇಸಿಕ್ಕು, ತುಂಬ ದೂರದಿಂದ ನೋಡಿದ್ರೆ ಕ್ರೇಜಿಯಾಗಿ ಕಾಣುತ್ತೆ. ಇಷ್ಟ ಆಯಿತು. ಬನ್ನಿ ಸ್ಟಾರ್ಟ್ ಮಾಡಿ ವಾರ್ಮಪ್ ಸೌಂಡ್ ಕೇಳೋಣ, ಏನು ಬೆಂಕಿಯಾಗಿ ಬರುತ್ತೆ ಅಂತ. ಯಾವುದಿದು ಏನೇನು ಗಾಡಿ ಎತ್ಕೊಂಡ್ಬಿಟ್ಟವನಂತ ಎತ್ಕೊಂಡು ಸಕ್ಕತ್ತಾಗಿ ರೈಸ್ ಮಾಡಿ ನೋಡ್ತವ್ರೆ ನೋಡಿ. ಇದು ನಿಂಗಪ್ಪ ಮೇಂಟೈನ್ ಮಾಡ್ತಾನೆ, ಇಷ್ಟಾಗಲ ಐತೆ ಗಂಟೆ ಬಿಟ್ಟು ಅಂತ ನೋಡ್ತವ್ರೆ ನೋಡಿ. ಯಜಮಾನ್ರು ಒಂದು ಸ್ವಲ್ಪ ಲೈಟಾಗಿ ರೈಸ್ ಮಾಡಿದ್ದು ಎಲ್ಲಿ ಖುಷಿ ಆಗೋದ್ರು. ಏನಿದು ಈ ಥರ ಆಯ್ತಲ್ಲ, ಏಲಿಯನ್ ಗಾಡಿನ ಅನ್ಕೊಂಡ್ಬಿಟ್ಟವ್ರೇನೋ. ಇವೆಲ್ಲ ಬರೀ ಸೌಂಡ್ಗೆ, ಸುಖ ಇಲ್ಲ. ಮತ್ತೇನು ಸುಖ ಇಲ್ಲ. ಸೊ ಈಗಾಯಿತು ರಿವ್ಯೂ. ಸೊ ಇನ್ನೂ ಫುಲ್ ಡೀಟೇಲ್ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇರಲಿ ಅಂತ ಮಾಡಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೋಗೋಣ. ಸೊ ಇವಾಗ ಏರ್ ಓಡಿಸೋಕೆ ಬಂದು ಇಷ್ಟು ಮಾಡಿದ್ದೀನಿ ನೋಡಿ. ಕಮೆಂಟ್ ಮಾಡಿ ಹೇಗಿದೆ ಅಂತ.